ಬಯಲು ಸೀಮೆಯ ದಶಕಗಳ ಕನಸು ನನಸಾಗ್ತಾ ಇರುವಂತಹ ಕ್ಷಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ಎಲ್ಲರೂ ಕೂಡ ಇದ್ದಾರೆ. ಸೊ ಇವತ್ತು ಹಾಸನ ಸೇರಿದಂತೆ ರಾಜ್ಯದ ಬಯಲು ಸೀಮೆ 7 ಜಿಲ್ಲೆಗಳ ಜನರು ಕಾಯ್ತಾ ಇದ್ದಂತಹ ಬಹುನಿರೀಕ್ಷಿತ ಎತ್ತಿನಹೊಳೆ ಯೋಜನೆ ಮೊದಲ ಹಂತ ಯಶ ಕಂಡಿರೋದ್ರ ರೂಪ ಇದು. ರಾಮನಗರ, ತುಮಕೂರು, ಚಿಕ್ಕಮಗಳೂರು, ಹಾಸನ ಇಲ್ಲೆಲ್ಲವೂ ಕೂಡ ಎತ್ತಿನಹೊಳೆ ಯೋಜನೆಯ ಮೂಲಕ ನೀರನ್ನ ಹರಿಸುವಂತಹ ಕೆಲಸದ ಮೊದಲ ಹಂತವನ್ನ ಬಯಲುಸೀಮೆ ಜನರ ದಾಹವನ್ನ ನೀಗಿಸುವಂತಹ ಎತ್ತಿನಹೊಳೆ ಯೋಜನೆಯ ನೀರು ಬಿಡುಗಡೆಗೆ ಅಂತ ಹೇಳಿ ಚಾಲನೆ ಕೊಡ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಜನ ಆಲ್ಮೋಸ್ಟ್ ಒಂದು 10 ವರ್ಷಗಳಿಂದ ಕಾಯ್ತಾ ಇದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ 1.0 ಅವಧಿಯಲ್ಲಿ ಸಾಕಷ್ಟು ವಿರೋಧದ ನಡುವೆ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆಯನ್ನ ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಡಿದ್ರು. ಆಗ ಚಿಕ್ಕಬಳ್ಳಾಪುರದಲ್ಲಿ MP ಆಗಿತ್ತು ವೀರಪ್ಪ ಮೊಯ್ಲಿ. ಸೊ ಈಗ ಅದೇ ಯೋಜನೆಯ ಮಹತ್ವಾಕಾಂಕ್ಷೆ ಯೋಜನೆಯ ಮೊದಲ ಹಂತದ ಯಶಸ್ಸಿನ ಕುರಿತಂತೆ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬಟನ್ ಒತ್ತೋದ್ರ ಮೂಲಕ ನೀರನ್ನ ಬಯಲು ಸೀಮೆ ಭಾಗದ ಜನರಿಗೆ ಮೊದಲ ಹಂತದಲ್ಲಿ ಹರಿಸಬೇಕು ಅನ್ನೋದು ಸರ್ಕಾರದ ಕನಸಾಗಿತ್ತು. ಕನಸು ಈಡೇರ್ತಾ ಇರುವಂತಹ ಸಂದರ್ಭ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ನದಿ ಮೂಲ ಇಲ್ಲದೆ ಮಳೆಯನ್ನೇ ಆಶ್ರಯಿಸಿರುವಂತಹ ಜಿಲ್ಲೆಗಳು ಅನ್ನೋದನ್ನ ನಾವೆಲ್ಲ ಕೇಳಿದೀವಿ, ಓದಿದೀವಿ ಕೂಡ. ಸೊ ಈ ಜಿಲ್ಲೆಯಲ್ಲಿ ಅಂತರ್ಜಲ ಅನ್ನೋದು ತೀರಾ ಪಾತಾಳ ಕುಸಿದು ಹೋಗಿದೆ. ಮತ್ತೆ ಸಿಗುವಂತಹ ನೀರು ಕೂಡ ಬಹಳಷ್ಟು ಕಲುಷಿತ ಅನ್ನುವಂತಹ ಆರೋಪ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಬಾಗಿನ ಅರ್ಪಿಸೋದಕ್ಕೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಸಾಗೋದಕ್ಕೆ ಮುಂಚೆ ಅಲ್ಲಿನ ಕಾಮಗಾರಿಗಳ ಪರಿಶೀಲನೆಯನ್ನ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳೋ ಮೂಲಕ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಎತ್ತಿನಹೊಳೆ ಯೋಜನೆ ಆರಂಭ ಆಗಿ 10 ವರ್ಷಗಳ ನಂತರ ಮೊದಲ ಹಂತದ ನೀರು ಬಿಡುಗಡೆಯ ಸಂದರ್ಭದ ದೃಶ್ಯಾವಳಿಗಳಿದು. ಒಂದು, ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗಿದೆ. ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡೋದ್ರ ಮೂಲಕ, ಅಂದ್ರೆ ಬಾಗಿನ ಅರ್ಪಿಸೋದ್ರ ಮೂಲಕ ಈ ಕಾರ್ಯಕ್ಕೆ ಮತ್ತೊಂದು ಹೆಜ್ಜೆಯನ್ನ ಸರ್ಕಾರ ಇಡ್ತಾ ಇದೆ. ಶುಭ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಸಂಪುಟದ ಬಹುತೇಕ ಸಚಿವರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. KN ರಾಜಣ್ಣ ಅವರನ್ನ ಗಮನಿಸ್ತಾ ಇದ್ದೀರಾ. DCM DK ಶಿವಕುಮಾರ್, MB ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ವೀರಪ್ಪ ಮೊಯ್ಲಿ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅವರ ಮುಖ್ಯಸ್ಥಿಕೆಯಲ್ಲೇ ಈ ಯೋಜನೆ ಸ್ಟಾರ್ಟ್ ಆಗಿತ್ತು. ಸಿಕ್ಕಾಪಟ್ಟೆ ವಿರೋಧ ಇತ್ತು. ಆದರೂ ಆ ವಿರೋಧವನ್ನ ಲೆಕ್ಕಿಸದೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲಿ ಇದಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ಈಗ ಮೊದಲ ಹಂತದ ಯಶಸ್ಸು ಹಾಗೂ ನೀರು ಬಿಡುಗಡೆಗೆ ಸಂದರ್ಭಪಟ್ಟಂತೆ ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ.